ಎಲ್ರಿಗೂ ನಮಸ್ಕಾರ. ನಾವಿದ್ದೀವಿ ಇವತ್ತು ಯಾದಗಿರಿಯ ಒಂದು ಕಾಳ್ನೂರು ಪೆಟ್ರೋಲ್ ಪಂಪ್, ಡಿಗ್ರಿ ಕಾಲೇಜ್ ಹತ್ತಿರ ಇರುವಂಥ ಒಂದು ಪೆಟ್ರೋಲ್ ಪಂಪ್. ಈ ಒಂದು ಪೆಟ್ರೋಲ್ ಪಂಪಲ್ಲಿ ನೀವು ಇವಾಗ ನೋಡ್ತಾ ಇರಬಹುದು ಜನರ ಒಂದು ಯಾವ ರೀತಿಯಾಗಿ ಈ ಒಂದು ತಮ್ಮ ತಮ್ಮ ವಾಹನಗಳನ್ನು ತಗೊಂಡು ಬಂದಿದ್ದಾರೆ ಅಂತೇಳಿ. ಯಾಕೆ ಈ ಪರಿಸ್ಥಿತಿ ಅಂತ ಹೇಳಿದರೆ, ಇರಾನ್ ಮತ್ತು ಅಮೇರಿಕ ನಡುವೆ ನಡೆಯಿರುವಂಥ ಯುದ್ಧ ಒಂದು ಭೀತಿ, ಆ ಒಂದು ಯುದ್ಧದ ಭೀತಿಯಿಂದ ಗ್ಯಾಸ್ ಸಿಲಿಂಡರ್ ಆಗಿರ್ಬೋದು, ಮತ್ತು LPG ಮತ್ತು ಪೆಟ್ರೋಲಿಯಂ ಅನಿಲ, ಎಲ್ಲ ರೀತಿಯಾದಂಥ ಒಂದು ಕಚ್ಚಾ ತೈಲಗಳ ಒಂದು ಸಾಗಾಟದ ಒಂದು ವ್ಯತ್ಯಯದಿಂದ ಆ ಒಂದು ಎಫೆಕ್ಟು ಈಗ ನಮಗೇನಪ್ಪ ಅಂತಂದರೆ ಯಾದಗಿರಿಯ ಒಂದು ಕಾಳ್ನೂರು ಪೆಟ್ರೋಲ್ ಪಂಪಲ್ಲಿ ನಮ್ಗೆ ಕಾಣ್ಬೋದು. ನೀವು ನೋಡ್ತಾ ಇರ್ಬೋದು ಜನ ಯಾವ ರೀತಿಯಾಗಿ ತಮ್ಮ ತಮ್ಮ ಒಂದು ಈಗ ಸಮಯ ಒಂದು 8 ಗಂಟೆ ಆಗಿದೆ. 8 ಗಂಟೆ ಸುಮಾರಿಗೆ ತಮ್ಮ ತಮ್ಮ ಒಂದು ಊಟ ಗೀಟ ಎಲ್ಲ ಬಿಟ್ಬಿಟ್ಟು, ಮತ್ತು ಮನೆಯೆಲ್ಲ ಕೆಲಸಗಳನ್ನು ಬಿಟ್ಬಿಟ್ಟು, ಯಾವ ರೀತಿಯಾಗಿ ಬಾಕ್ಸ್ಗಳನ್ನು ಅಂದರೆ ಮನೆಯಲ್ಲಿರುವಂಥ ಒಂದು ನೀರಿನ ಬಾಟ್ಲಿಗಳನ್ನು ತೊಗೊಂಡ್ಬಿಟ್ಟು ಪೆಟ್ರೋಲ್ಗಾಗಿ, ಯಾಕಂತಂದರೆ ದಿನನಿತ್ಯದ ಜೀವನದಲ್ಲಿ ಇದು ಒಂದು ಬಹಳ ಒಂದು ಮುಖ್ಯವಾದಂಥ ಅಂಶ. ಯಾಕಂತಂದರೆ ಗಾಡಿಗಳಿಲ್ಲ ಅಂತಂದರೆ ಕೆಲಸಗಳಿಲ್ಲ, ಕೆಲಸಗಳಿಲ್ಲ ಅಂತಂದರೆ ಜೀವನ ಸಾಗಲ್ಲ. ತಮ್ಮ ತಮ್ಮ ಒಂದು ಏನಪ್ಪ ಅಂತಂದರೆ ವಾಹನಗಳನ್ನು ತೊಗೊಂಡ್ಬಿಟ್ಟು, ಅದು 2 ದ್ವಿಚಕ್ರ ಆಗಿರ್ಬೋದು, 4 ಚಕ್ರದ ವಾಹನ ಆಗಿರ್ಬೋದು, ಎಲ್ಲ ವಾಹನಗಳನ್ನು ತೊಗೊಂಡ್ಬಿಟ್ಟು ಈ ಒಂದು ಪೆಟ್ರೋಲ್ಗಾಗಿ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಇಲ್ಲಿ ಕೆಲವರಿಗೆ ಪೆಟ್ರೋಲ್ ಸಿಗ್ತಾ ಇದೆ, ಕೆಲವರಿಗೆ ಸಿಗ್ತಾ ಇಲ್ಲ. ನೀವು ನೋಡ್ತಾ ಇರ್ಬೋದು ಇವಾಗ ಕಾಳ್ನೂರು ಪೆಟ್ರೋಲ್ ಪಂಪಲ್ಲಿ ಜನ ಯಾವ ರೀತಿಯಾಗಿ ಬಾಟಲ್ಗಳನ್ನು ತಗೊಂಡು ಬರ್ತಾ ಇದ್ದಾರೆ. ಮತ್ತು ಪೆಟ್ರೋಲ್ಗಾಗಿ ಏನಪ್ಪ ಅಂತಂದರೆ ಅವರು ಹರಸಾಹಸ ಪಡ್ತಾ ಇದ್ದಾರೆ. ಈ ಒಂದು ಹರಸಾಹಸದಲ್ಲಿ ಏನಪ್ಪ ಅಂತಂದರೆ ಕೆಲವರಿಗೆ ಸಿಗ್ತಾ ಇದೆ, ಕೆಲವರು ಇನ್ನೂ ಮನೆಯಲ್ಲೇ ಇದ್ದಾರೆ. ಯಾಕಂತಂದರೆ ಇನ್ನೂ ಅರ್ಧ ಜನಕ್ಕೆ ಗೊತ್ತಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಾಗಿ ಬಾಟಲ್ಗಳನ್ನ ತೊಗೊಂಡ್ಬಿಟ್ಟು ಎಲ್ಲರೂ ಬರ್ತಾ ಇದ್ದಾರೆ ಅಂತೇಳಿ. ಈ ಒಂದು ಪೆಟ್ರೋಲ್